ಏನು ಬೆಂಗಳೂರಿಗೆ ವಾಪಸ್ ಬರೋದಾದ್ರೆ ಬೆಂಗಳೂರಿನಲ್ಲಿ ಹೇಗಿದೆ ಸಿಚುವೇಶನ್? ಬೆಂಗಳೂರಿನ ಮೆಜೆಸ್ಟಿಕ್ ಅಂತ ಅಂದ್ರೆ ಪ್ರಯಾಣಿಕರಿಂದ ಗಿಜುಗುಡುವಂತಹ ಜಾಗ. ಪ್ರತಿ ದಿನ ಸಾವಿರ ಲಕ್ಷ ಸಂಖ್ಯೆಯಲ್ಲಿ ಪ್ರಯಾಣಿಕರು ಬಂದಿಳಿಯೋ ಜಾಗ. ಇವತ್ತು ಕೆಎಸ್ಆರ್ಟಿಸಿ ಬಸ್ಗಳೇ ಇಲ್ಲ ಅಂದ್ರೆ ಹೇಗೆ ಪ್ರಯಾಣಿಕರ ಪಾಡು? ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸ್ವಸ್ತಿಕ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮೆಜೆಸ್ಟಿಕ್ನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಿಂದ. ಸ್ವಸ್ತಿಕ್, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಪರಿಸ್ಥಿತಿ ಹೇಗಿದೆ? ಯಾಕಂದ್ರೆ ಬೆಳಗ್ಗೆಯಿಂದಲೂ ಕೂಡ ನಾವು ನೋಡ್ತಾ ಇದ್ವಿ ಬಸ್ಗೋಸ್ಕರ ಜನ ಪರದಾಡ್ತಾ ಇರೋದು. ಎಷ್ಟೋ ಜನಕ್ಕೆ ಇವತ್ತು ಮುಷ್ಕರ ಇದೆ ಅನ್ನೋದೇ ಗೊತ್ತಿಲ್ಲ. ಏನು ಮಾಡಬೇಕು ಅಂತ ನಮ್ಮನ್ನೇ ಪ್ರಶ್ನೆ ಮಾಡ್ತಾ ಇದ್ರು. ಸೊ ಈಗ ಪರಿಸ್ಥಿತಿ ಏನಾದರೂ ಸ್ವಲ್ಪ ಸುಧಾರಿಸಿದ್ಯಾ, ಬದಲಾಗಿದೆಯಾ? ಪರಿಸ್ಥಿತಿ ಮತ್ತಷ್ಟು ಬಿಕ್ಕಟ್ಟಾಗಿದೆ ಶ್ವೇತಾ. ಸದ್ಯ ಮೆಜೆಸ್ಟಿಕ್ನ ಬಸ್ ನಿಲ್ದಾಣದ ಸ್ಥಿತಿಯನ್ನು ನೋಡಿದ್ರೆ ಸದಾ ಬಸ್ಗಳಿಂದ ಜನಗಳಿಂದ ತುಂಬಿ ತುಳುಕ್ತಿದ್ದಂಥ ಬಸ್ ನಿಲ್ದಾಣ ಖಾಲಿ ಹೊಡಿತಾ ಇದೆ. ನಾನು ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೀನಿ ನಿಮಗೆ. ಒಂದು ಪ್ರೈವೇಟ್ ಬಸ್ಸನ್ನು ಬಿಟ್ಟರೆ, ಒಂದೆರಡು ಬಸ್ಗಳು ಬಂದು ನಿಂತಿರೋದನ್ನು ಬಿಟ್ಟರೆ ಉಳಿದೆಲ್ಲವುಗಳು ಕೂಡ ಬಸ್ ಸ್ಟ್ಯಾಂಡ್, ಇಡೀ ಬಸ್ ಸ್ಟ್ಯಾಂಡೇ ಖಾಲಿ ಹೊಡಿತಾ ಇರುವಂಥದ್ದು. ಎಲ್ಲ ಜನ ಬೇರೆ ಬೇರೆ ಊರುಗಳಿಗೆ ಹೋಗುವಂತಹ, ಬೇರೆ ಬೇರೆ ಜಿಲ್ಲೆಗಳಿಗೆ, ತಮ್ಮ ಊರುಗಳಿಗೆ ಹೋಗುವಂಥ ಜನ ಇಲ್ಲಿ ಬಂದು ಮೆಜೆಸ್ಟಿಕ್ನಲ್ಲಿ ಬಸ್ ಕಾಯ್ತಾ ಇರುವಂಥ ದೃಶ್ಯಗಳು ನಮಗೆ ಕಾಣಿಸ್ತಾ ಇದೆ. ಸದ್ಯ ಪ್ರೈವೇಟ್ ಬಸ್ಗಳಿಗೆ ಹೋಗುವಂಥ ಪರಿಸ್ಥಿತಿಯಲ್ಲಿ ಜನ ಇರುವಂಥದ್ದು. ಹಾಸನಕ್ಕೆ ಮಾಮೂಲಿಯಾಗಿ 190ರಿಂದ 230 ಒಳಗೆ ಇದೆ ದರ. ಆದರೆ ಸದ್ಯ 300 ರೂಪಾಯಿವರೆಗೂ ಕೂಡ ಖಾಸಗಿ ಬಸ್ನಲ್ಲಿ ಕೊಟ್ಟು ಹೋಗುವಂಥ ಪರಿಸ್ಥಿತಿಯಲ್ಲಿ ಜನ ಇದ್ದಾರೆ. ಜೊತೆಗೆ ಶಕ್ತಿ ಯೋಜನೆಯಲ್ಲಿ ಮಹಿಳೆಯರಿಗೆ ಉಚಿತವಾದಂಥ ಪ್ರಯಾಣ ಇದೆ. ಆದರೆ ಇಲ್ಲಿ ನೋಡ್ತಾ ಹೋದರೆ ಖಾಸಗಿ ಬಸ್ನಲ್ಲಿ ಯಾವುದೇ ರೀತಿಯಾದಂಥ ಶಕ್ತಿ ಯೋಜನೆಯ ಒಂದು ಫಲಾನುಭವಿಗಳು ಆಗ್ತಾ ಇಲ್ಲ. ಎಲ್ರಿಗೂ ಕೂಡ ಹಣ ಕೊಟ್ಟು 300 ರೂಪಾಯಿ ಕೊಟ್ಟು ಹೋಗಬೇಕಾದಂಥ ಅನಿವಾರ್ಯತೆಗೆ ಜನ ಸಿಲುಕಿದ್ದಾರೆ. ಸದ್ಯ ನಾನು ಜನರನ್ನ ಮಾತನಾಡಿಸ್ತೀನಿ. ಸರ್, ಎಲ್ಲಿಗೆ ಹೊರಟಿದ್ರಿ? ಬಸ್ ಸಿಗ್ತಾ ನಿಮಗೆ? ನಾವು ಹಾಸನ ಹೋಗ್ತಾ ಇದ್ದೀವಿ ಸರ್. ಹಾಸನ ಹೋಗ್ತಾ ಇದ್ದೀರಾ? ಯಾವ ಬಸ್? ಪ್ರೈವೇಟ್ ಬಸ್ ಇದೆ, ಹೋಗ್ತೀರಾ? ಹ್ಞೂ ಸರ್, ಅದೇ ಮತ್ತೆ ಈಗ ಹೋಗ್ಲೇಬೇಕು. ಮತ್ತೆ ಯಾಕೆ ಗೌರ್ಮೆಂಟ್ ಬಸ್ಸಲ್ಲಿ ಇಲ್ವಂತ? ಏನು ಸರ್, ಏನು ಸ್ಟ್ರೈಕ್ ಅಂತಿದ್ದೀರಲ್ಲ? ನಿಮಗೆ ಗೊತ್ತಿತ್ತಾ ಸ್ಟ್ರೈಕ್ ಅನ್ನೋದು? ಗೊತ್ತಿತ್ತಾ? ಗೊತ್ತಿದ್ದಿಲ್ಲ ಸರ್, ನಮಗೆ ಗೊತ್ತಿರಲಿಲ್ಲ. ನ್ಯೂಸ್ ಗೀಸ್ ಏನು ನೋಡಿಲ್ಲ ಸರ್, ನಾನು ಅದಕ್ಕೆ ನೋಡಿಲ್ಲ ಸರ್, ಅದಕ್ಕೆ ಇದಾಗಿದೆ. ಈಗ ಟಿಕೆಟ್ ಎಷ್ಟು ಕೇಳ್ತಾ ಇದ್ದಾರೆ ನಿಮ್ಮ ಹತ್ರ? ಸರ್, ಅದನ್ನೇ ವಿಚಾರ ಮಾಡಿಲ್ಲ, ಈಗ ಅದನ್ನ ಕೇಳ್ತಾ ಇದ್ದೀನಿ ನಾನು. ಅದಕ್ಕೆ ಅಣ್ಣ, ನೀವು ಹೇಳಿದ್ರೆ ಯಾವಾಗಲೇ ನಮ್ಮ ಹತ್ರ 10 ರೂಪಾಯಿ ಕಡಿಮೆಗೆ ಓಡಿಸ್ತೀವಿ ಅಂತ, ಈಗ ನೋಡಿದ್ರೆ 300 ರೂಪಾಯಿ ಅಂತ ಹೇಳಿಲ್ಲ. ಕೆಎಸ್ಆರ್ಟಿಸಿ ಏನಾಯ್ತು ಅದು ತಗೊಂತೀವಿ ಅಂತ. ನಾನ್ ಸ್ಟಾಪು 300 ಇಕ್ಕಿದ್ವಿ. 300 ನಾನ್ ಸ್ಟಾಪ್ 90 ರೂಪಾಯಿ ಅಂತಿದಾರಲ್ಲ. 190 ಅಲ್ಲ, 290 ರೂಪಾಯಿ ಕೆಎಸ್ಆರ್ಟಿಸಿ ಐತಂತೆ. 10 ರೂಪಾಯಿ ನಾವು ಜಾಸ್ತಿ ಹೇಳಿ ಕೆಪಾಸಿಟಿ ಮಾಡ್ತಾ. ಯಾಕಂದ್ರೆ ಟೋಲ್ ನಮ್ಗೆ ಜಾಸ್ತಿ ಬರ್ತದೆ. ಕೆಎಸ್ಆರ್ಟಿಸಿಗೆ ಅಂದರೆ ಟೋಲ್ ಕಮ್ಮಿ ಇರ್ತದೆ, ನಮಗೆ ಟೋಲ್ ಜಾಸ್ತಿ ಬರ್ತದೆ ಅಂತೇಳಿ 10 ರೂಪಾಯಿ ಜಾಸ್ತಿ. ಅಲ್ಲೇ 10 ನಿಮಿಷಕ್ಕೆ ಉಲ್ಟಾ ಹೊಡಿತಿದ್ದಾರೆ ನೀವು. ಅದೇನಿಲ್ಲ, ಆ ಥರ ಉಲ್ಟಾ ಏನಿಲ್ಲ, ಹೊಡಿಯಲ್ಲ. ಇವಾಗ ಟೋಲ್ದು ಟೋಲ್ದು ಈ ಥರ ಇರ್ತದೆ, ನಮ್ಗೆ ಜಾಸ್ತಿ ಬರ್ತದಂತೆ. ಟೋಲ್ದು ವಿಚಾರಿಸ್ತೀವಿ, ಅದಕ್ಕೆ ಇದು ಮಾಡಿದ್ವಿ ಅಷ್ಟೇ. ಹೇಗಿದೆ ಸರ್ ನಿಮಗೆ ರೆಸ್ಪಾನ್ಸ್? ಹೇಗಿದೆ ಪ್ರೈವೇಟ್ ಬಸ್ಗೆ ರೆಸ್ಪಾನ್ಸ್? ಹೇಗಿದೆ? ಜನ ಬರ್ತಾ ಇದ್ದಾರೆ? ಏನು ಸುಮಾರು ಜನ ಬಂದಿದ್ದಾರೆ. ಒಂದು 20 ಸೀಟ್ ಹಾಕಿದ್ದಾರೆ. ಕೆಪಾಸಿಟಿ ಆದರೆ ಓದ್ತೀನಿ ಸರ್. ಪ್ರೈವೇಟ್ ಬಸ್ನ ಒಳಭಾಗದಲ್ಲೂ ಕೂಡ ಸಾಕಷ್ಟು ಜನ ಇದ್ದಾರೆ. ಅವರನ್ನು ನಾನು ಪ್ರೈವೇಟ್ ಬಸ್ನ ಒಳಭಾಗದಲ್ಲೂ ಕೂಡ ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಶ್ವೇತಾ, ಸದ್ಯ ಸರ್ ಎಲ್ಲಿಗೆ ಹೊರಟಿದ್ದೀರಾ? ಬಸ್ ಸಿಗ್ತಾ ನಿಮಗೆ? ನಾವು ಮಂಗಳೂರಿಗೆ ಹೊರಟಿದ್ದೀವಿ. ಮಂಗಳೂರಿಗೆ ಹೊರಟಿದ್ದೀರಾ? ಹಾಸನ ಹೋಗ್ಬಿಟ್ಟು ಹಾಸನ ಬಸ್ ಹತ್ತಿದ್ದೀರಾ? ಹಾಸನ ಹೋಗ್ಬಿಟ್ಟು ಅಲ್ಲಿಂದ ಹೋಗೋದು. ಸಿಗತ್ತಾ ಅಲ್ಲಿ? ನೋಡಬೇಕು, ಏನಾದರೂ ಒಂದು ಮಾಡಬೇಕಲ್ವಾ. ನಮಗೆಲ್ಲ ಗೊತ್ತಿತ್ತಾ ಸ್ಟ್ರೈಕ್ ಬಗ್ಗೆ? ಗೊತ್ತಿತ್ತು, ಅದರೊಂದು ಕೆಲಸ ಮಾಡಬೇಕಿತ್ತಾಗಿ ಬಂದಿರೋದು. ನಾನು ಇನ್ನು ಮುಖ್ಯವಾಗಿ ಶ್ವೇತಾ, ಇಲ್ಲಿ ಶಕ್ತಿ ಯೋಜನೆಯ ಫಲಾನುಭವಿಗಳಿದ್ದಾರೆ, ಮಹಿಳೆಯರು. ಅವ್ರನ್ನ ನಾನು ಮಾತನಾಡಿಸ್ತೀನಿ. ಮೇಡಮ್, ನೀವೆಲ್ಲ ಶಕ್ತಿ ಯೋಜನೆಯಲ್ಲಿ ಫ್ರೀಯಾಗಿ ಹೋಗ್ತಾ ಇದ್ರಿ, ಖಾಸಗಿ ಬಸ್ನಲ್ಲಿ ದುಡ್ಡು ಕೊಟ್ಟು ಹೋಗುವಂಥ ಪರಿಸ್ಥಿತಿ ಬಂದಿದೆ. ಹೇಳಿ ಮೇಡಮ್. ನಾವು ಇದೇ ಫಸ್ಟ್ ಟೈಮ್ ಸರ್ ಬರ್ತಿರೋದು, ನಮಗೇನು ಗೊತ್ತಿಲ್ಲ. ಎಲ್ಲಿಗೆ ಹೊರಟಿದ್ರಿ ನೀವು? ಹಾಸನ್ ಬೇಲೂರು. ಹಾಸನ್ ಬೇಲೂರಿಗೆ ಹೊರಟಿದ್ರಾ? ಸದ್ಯ ಇದು ಬಸ್ನಲ್ಲಿ ಇರುವಂಥದ್ದು. ಸದ್ಯ ಸಾಕಷ್ಟು ಪ್ರಯಾಣಿಕರಿಗೆ ವಿಷಯ ಗೊತ್ತಿಲ್ಲದೆ ಬಂದಿದ್ದಾರೆ. ಸರ್, ಎಷ್ಟೆಲ್ಲ ತೊಂದರೆ ಆಯಿತು ಬಸ್ ಸ್ಟ್ಯಾಂಡಿಗೆ ಬಂದಾಗ? ತೊಂದರೆ ಅಂದರೆ ತುಂಬ ತೊಂದರೆ ಆಗ್ತಾಯಿದೆ. ಬೆಳಗ್ಗೆ ಆಲ್ರೆಡಿ 9 ಗಂಟೆಗೆ ಬಂದ್ವಿ. ಇನ್ನೂ ಕರೆಕ್ಟಾಗಿ ನಮಗೆ ಬಸ್ ಅನುಕೂಲ ಇಲ್ಲ. ಅಲ್ಲಿ ಜನರೆಲ್ಲ ಹಬ್ಬ ಇರೋದ್ರಿಂದ ಈ ಥರ ಇದು ಮಾಡಬಾರ್ದು, ಬಂದ್ಗಳೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಏನಿದೆ ಅದು ಕುತ್ಕೊಂಡು ಇರ್ತಾ ಮಾಡ್ಕೋಬೇಕು ಹೊರತು ಜನಗಳಿಗೆ ತೊಂದರೆ ಕೊಟ್ಕೊಂಡು ಈ ಥರ ಎಲ್ಲ ಪಾಪ ಎಲ್ಲ ಊರುಗಳ್ಗೆ ಹೋಗ್ಬೇಕು. ಎಷ್ಟು ತೊಂದರೆ ಆಗ್ತಾಯಿದೆ. ಏಜ್ ಆದವರೆಲ್ಲ ಬರ್ತಾರೆ. ಅದರಲ್ಲಿ ಈಗ ಪ್ರೈವೇಟ್ ಗಾಡಿ ಬಿಟ್ಟು ಇನ್ನೂ ಹೋಗೇ ಇಲ್ಲ. ಆಲ್ರೆಡಿ ಇನ್ನು ಇವನು ಎಲ್ಲ ಹೋಗಿ ತಲುಪ್ತಾನೋ. ಸರ್ಕಾರ ಎಚ್ಚೆತ್ತುಕೋಬೇಕು ಅಂತ ನಮ್ಮಲ್ಲಿ ಮನವಿ. ದರ ಎಷ್ಟಿದೆ ಸರ್ ಈಗ? ತಾವು ಈಗ ಬಂದಿಲ್ಲ, ಅವನೇನು ದರ ಕೊಡ್ಬೇಕು, ಕೊಟ್ಟು ಹೋಗ್ಬೇಕು ಊರಿಗೆ. ಅದು ನಮ್ಮ ಮನೆ ಬರ.
ಸದ್ಯ ಇದು ಹೇಳ್ತಾ ಇರುವಂಥದ್ದು, ಜನ ಮಾತಾಡ್ತಾ ಇದ್ದಾರೆ, ಹಬ್ಬ ಹರಿದಿನಗಳ ಸಮಯದಲ್ಲೇ ಈ ಥರದ ಸ್ಟ್ರೈಕ್ಗಳನ್ನು ಮುಷ್ಕರಗಳನ್ನು ಮಾಡ್ತಿರೋದ್ರಿಂದಾಗಿ ನಾವೆಲ್ಲ ಅನಿವಾರ್ಯವಾಗಿ ಊರುಗಳಿಗೆ ಹೊರಟಿದ್ದೀವಿ, ಹೋಗಲೇಬೇಕಾದಂತಹ ಅನಿವಾರ್ಯತೆ ಇದೆ. ಸದ್ಯ ಈ ಸಂದರ್ಭದಲ್ಲಿ ಪ್ರೈವೇಟ್ ಬಸ್ಗಳು ಎಷ್ಟು ಕೇಳ್ತಾರೋ ಅಷ್ಟು ಕೇಳಿ ಕೊಟ್ಟು ಹೋಗುವಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಅನ್ನುವಂಥ ಮಾತುಗಳನ್ನ ಸದ್ಯ ಸಾರ್ವಜನಿಕರು ಕೂಡ ಹೇಳ್ತಾ ಇರುವಂಥದ್ದು. ಸದ್ಯ ನಾನು ಆಗಲೇ ಮಾತನಾಡಿಸುವಾಗಲೂ ಕೂಡ ಹೇಳಿದೆ, ಮೊದಲಿಗೆ 10 ರೂಪಾಯಿ ಕಡಿಮೆನೇ ಓಡಿಸ್ತೀವಿ ಅಂತ ಹೇಳಿದವರು ಈಗ ಟೋಲ್ ಅಂತ ಹೇಳುವಂಥ ನೆಪ ಇಟ್ಕೊಂಡು ಮತ್ತೆ 10 ರೂಪಾಯಿ ಜಾಸ್ತಿ ಅನ್ನುವಂಥ ರೇಟನ್ನು ಬದಲಿಸ್ತಾ ಇದ್ದಾರೆ. ಸದ್ಯ ಇದು ಪ್ರೈವೇಟ್ ಬಸ್ನ ಪರಿಸ್ಥಿತಿ. ಸಾರಿಗೆ ಬಸ್ಗಳ ಮುಷ್ಕರಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯ ಇದರ ಲಾಭವನ್ನು ಖಾಸಗಿ ಬಸ್ಗಳು ತೆಗೆದುಕೊಳ್ತಾ ಇದೆ ಅಂತ ಅನಿಸ್ತಾ ಇದೆ ಮೆಜೆಸ್ಟಿಕ್ನಲ್ಲಿ. ಶ್ವೇತಾ, ಎಸ್, ಥ್ಯಾಂಕ್ ಯು ಸ್ವಸ್ತಿಕ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.